ಓಕೆ, ನಾಲ್ಕನೇದಾಗಿ ಕ್ರಿಸ್ತನ ಪುನರುತ್ಥಾನವು ವಿಶ್ವಾಸ ಜೀವಿತಕ್ಕೆ ಹೊಸ ದೃಷ್ಟಿಕೋನವನ್ನು ತಂದುಕೊಟ್ಟಿತ್ತು ಅಂತೇಳಿ. ಕ್ರಿಸ್ತನ ಪುನರುತ್ಥಾನ ವಿಶ್ವಾಸ ಜೀವಿತಕ್ಕೆ ಅಂದರೆ ನಂಬಿಕೆಯ ಜೀವಿತಕ್ಕೆ ಒಂದು ಹೊಸ ದೃಷ್ಟಿಕೋನವನ್ನು, ಇದುವರೆಗೂ ಇದ್ದಂಥ ದೃಷ್ಟಿಕೋನನೇ ಬೇರೆ. ಕ್ರಿಸ್ತನ ಪುನರುತ್ಥಾನ ಏನಾಗ್ತಾ ಇದೆ ಅಂತಂದರೆ ಒಂದು ಹೊಸ ದೃಷ್ಟಿಕೋನವನ್ನು ತಂದು ಕೊಡ್ತಾ ಇದೆ ಅಂತ ಹೇಳ್ತಾರೆ. ಹೊಸ ದೃಷ್ಟಿಕೋನ ಅಂದರೆ ಏನು? ಹೊಸ ದೃಷ್ಟಿಕೋನ ಅಂದರೆ ಏನಂದರೆ ನಾವು ಯಾಕೆ ಯಾರಿಗಾಗಿ ಬದುಕಬೇಕೆಂಬುದನ್ನು ಆತನ ಪುನರುತ್ಥಾನ ನಮಗೆ ಸೂಚಿಸ್ತಾ ಇದೆ. ನಾವು ಯಾರು, ಯಾಕೆ, ಯಾರಿಗಾಗಿ ಬದುಕಬೇಕು ಅನ್ನುವಂಥದ್ದು ಆತನ ಪುನರುತ್ಥಾನ, ಕ್ರಿಸ್ತನ ಪುನರುತ್ಥಾನ ನಮಗೆ ಸೂಚನೆ ಕೊಡ್ತಾ ಇದೆ. ನೀನು ಯಾರು, ನೀನು ಯಾತಕ್ಕೋಸ್ಕರ ಬದುಕಬೇಕು, ಹೆಂಗೆ ಬದುಕಬೇಕು. ಸೊ ಹಾಗಾಗಿ ನನ್ನ ವಿಶ್ವಾಸ ಜೀವಿತಕ್ಕೆ ಹೊಸ ದೃಷ್ಟಿಕೋನವನ್ನು ಕ್ರಿಸ್ತನ ಪುನರುತ್ಥಾನ ತಂದು ಕೊಡ್ತಾ ಇದೆ ಅಂತ ಹೇಳ್ತಾನೆ. 2 ಕೊರಿಂಥ, 2 ಕೊರಿಂಥಿಯನ್ಸ್ ಚಾಪ್ಟರ್ 5, ಕೊರಿಂಥದವ್ರಿಗೆ ಬರೆದ 2ನೇ ಪತ್ರಿಕೆ 5ನೇ ಅಧ್ಯಾಯ 14 ಮತ್ತು 15ನೇ ವಚನ. ಕ್ರಿಸ್ತನ ಪ್ರೀತಿಯು ನಿಮಗೆ ಒತ್ತಾಯ ಮಾಡುತ್ತದೆ. ಕ್ರಿಸ್ತನ ಪ್ರೀತಿಯು ನಮಗೆ ಒತ್ತಾಯ ಮಾಡ್ತದೆ. ಎಲ್ಲರಿಗೋಸ್ಕರ ಒಬ್ಬನು ಸತ್ತ. ಇಲ್ಲಿಗೆ ನಿಲ್ಲಿಸೋಣ ಒಂದು ಸ್ವಲ್ಪ. ಕ್ರಿಸ್ತನ ಪ್ರೀತಿ ನಮಗೇನು ಮಾಡ್ತಾ ಇದೆ? ಒತ್ತಾಯ ಮಾಡ್ತದೆ ಅಂತ ಹೇಳ್ತಾನೆ. ಸೊ ಈಗ ಫಾರ್ ಎಕ್ಸಾಂಪಲ್ ಈಗ ಲೌಕಿಕವಾಗಿ ಕ್ರಿಸ್ತನ ಪುನರುತ್ಥಾನನೇ ನನಗೆ ಗೊತ್ತಿಲ್ಲ, ನಾನು ಲೋಕದಲ್ಲಿ ಒಬ್ಬ ವ್ಯಕ್ತಿ, ಲೌಕಿಕವಾದಂಥ ಒಬ್ಬ ವ್ಯಕ್ತಿ ಅಂತ ನಾನು ಇಟ್ಕೊಂಡ್ರೆ, ಸ್ವಲ್ಪ ಹೊತ್ತಿಗೆ ನಾನು ಆ ರೀತಿಯಾದಂಥ ಒಂದು ಆಲೋಚನೆಯನ್ನು ಹೊಂದಿದ್ರೆ ಆಗ ಹೆಂಗಿರ್ತಿತ್ತು ಪರಿಸ್ಥಿತಿ, ಈಗ ಹೆಂಗಿರ್ತಿತ್ತು ಅನ್ನೋದನ್ನು ಒಂದು ಸರಿ ತಾಳೆ ಹಾಕಿ ನೋಡೋಣ, ಸ್ವಲ್ಪ ಟ್ಯಾಲಿ ಮಾಡಿ ನೋಡಿದ್ರೆ. ಈಗ ಫಾರ್ ಎಕ್ಸಾಂಪಲ್ ಕ್ರಿಸ್ತನಿಂದ ಹೊರಗಡೆ ಇದ್ದೀನಿ, ನಾನು ಲೋಕದಲ್ಲಿದ್ದೀನಿ. ಈಗ ಸಹೋದರರು ನನಗೆ ಅನ್ಯಾಯ ಮಾಡಿದ್ದಾರೆ, ನನಗೆ ಲಾಸ್ ಮಾಡಿದ್ದಾರೆ, ನನಗೆ ನಷ್ಟ ಮಾಡಿದ್ದಾರೆ. ಸೊ ಹಾಗಾಗಿ ಪುನಃ ನನ್ನಲ್ಲಿ ಸಹವಾಸ ಸಂಬಂಧನ ಬೆಳೆಸಬೇಕು, ನನಗೆ ಸಾರಿ ಕೇಳಬೇಕು ಅಂತಂದರೆ ನೀವು ನನ್ನಲ್ಲಿಗೆ ಬರಬೇಕು. ಹೌದು ಬ್ರದರ್, ನಾನು ತಪ್ಪು ಮಾಡಿದೆ, ನನ್ನ ಕ್ಷಮಿಸ್ಬಿಡಿ, ನನ್ನಿಂದಾಗಿ ನಿಮ್ಗೆ ಲಾಸ್ ಆಯಿತು, ನನ್ನಿಂದಾಗಿ ನಿಮ್ಗೆ ನಷ್ಟ ಆಯಿತು, ಸೊ ದಯಮಾಡಿ ನಾನು ಕ್ಷಮಿಸಿ, ಆ ನಷ್ಟನ ನಾನು ಭರಿಸೋದಕ್ಕೆ ನಾನು ಪ್ರಯತ್ನ ಮಾಡ್ತೀನಿ ಅಂತೇಳಿ ಸಾರಿ ಅಂತ ಏನು ಮಾಡಬೇಕು? ನೀವು ನನ್ನಲ್ಲಿಗೆ ಬರಬೇಕು. ಆದರೆ ಕ್ರಿಸ್ತನಲ್ಲಿರ್ತಕ್ಕಂಥ ಒಬ್ಬ ವ್ಯಕ್ತಿ ವಿಶ್ವಾಸ ಜೀವಿತ, ಕ್ರಿಸ್ತನ ಪುನರುತ್ಥಾನ ನನ್ನನ್ನು ಯಾವ ರೀತಿಯಾಗಿ ಬದಲಾಯಿಸ್ಬಿಟ್ಟಿದೆ ಅಂತಂದರೆ, ನಾನೇ ಸಹೋದರ ಹತ್ರಕ್ಕೆ ಹೋಗ್ಬೇಕು. ಇವಾಗ ನಾನು ಬಿಡಿ ಬ್ರದರ್, ಆಯಿತು, ಆದದ್ದಾಯಿತು, ಓದೋದೋಯ್ತು ಬಿಡಿ ಅಂತೇಳ್ಬಿಟ್ಟು ನಾನೇ ಏನು ಮಾಡ್ಬೇಕು? ನಿಮಗೆ ನಿನ್ನ ಹತ್ರಕ್ಕೆ ಬರ್ಬೇಕು, ನಾನು ನಿನ್ನ ಹತ್ರಕ್ಕೆ ಬರಬೇಕು. ಇದು ಕ್ರಿಸ್ತನ ಪುನರುತ್ಥಾನ ವಿಶ್ವಾಸ ಜೀವಿತಕ್ಕೆ ಹೊಸ ದೃಷ್ಟಿಕೋನ, ನ್ಯೂ ಲೈಫ್ ಸ್ಟೈಲ್, ಹೊಸ ದೃಷ್ಟಿಕೋನ ಇದು. ಸೊ ಇದು ತಂದುಕೊಡೋದಕ್ಕೆ ಹೇಗೆ ಸಾಧ್ಯ ಅಂತಂದರೆ ಕ್ರಿಸ್ತನ ಪುನರುತ್ಥಾನ. ಹಾಗಾಗಿ ಕ್ರಿಸ್ತನ ಪುನರುತ್ಥಾನ ನನ್ನ ನಂಬಿಕೆ ಜೀವಿತಕ್ಕೆ ಹೊಸ ದೃಷ್ಟಿಕೋನವನ್ನು ತಂದು ಕೊಡ್ತಾ ಇದೆ. ಆ ದೃಷ್ಟಿಕೋನ ಏನು ಅಂತಂದರೆ, ನಾವು ಯಾಕೆ ಯಾರಿಗಾಗಿ ಬದುಕಬೇಕೆಂಬುದನ್ನು ಸೂಚಿಸ್ತಾ ಇದೆ. ನೀನು ಯಾರು, ಯಾರಿಗೋಸ್ಕರ ಬದುಕಬೇಕು. ಈಗ ಒಂದೊಂದು ಸಾರಿ ಅಂತದೆ, ಅವ್ರು ತಪ್ಪು ಮಾಡಿದಾರೆ ಬಿಡು, ಅವರೇ ಬರಲಿ, ನಾನ್ಯಾಕೆ ಹೋಗ್ಲಿ ಅಂತ ಲೌಕಿಕವಾದಂಥ ಒಂದು ಆಲೋಚನೆ, ದೃಷ್ಟಿಕೋನ ನನಗೆ. ಆದ್ರೆ ಕ್ರಿಸ್ತನ ದೃಷ್ಟಿಕೋನ, ಕ್ರಿಸ್ತ ನಮಗೇನು ಒತ್ತಾಯ ಮಾಡ್ತಾ ಇದ್ದಾನೆ, ಕ್ರಿಸ್ತನ ಪ್ರೀತಿ ನಮಗೇನು ಒತ್ತಾಯ ಮಾಡ್ತಾ ಇದ್ದಾನೆ ಅಂತಂದ್ರೆ, ನೀನು ಹೋಗು ಅಲ್ಲಿಗೆ. ಸೊ ಇವಾಗ ಯೇಸು ಕ್ರಿಸ್ತನ್ ಏನು ತಪ್ಪು ಮಾಡಿಲ್ವಲ್ಲ, ಏನು ಪಾಪ ಮಾಡಿಲ್ವಲ್ಲ, ಸಕಲ ಮಾನವರ ಪಾಪಗಳ ನಿವಾರಣೆಗೋಸ್ಕರ ತಾನು ಪಡಬಾರದ ಶಿಕ್ಷೆಯನ್ನು ಅನುಭವಿಸಿದ್ದಾನಲ್ಲ, ಮತ್ತೆ ಈಗ ನನ್ನನ್ನು ಏನು ಮಾಡ್ತದೆ ಆ ಪ್ರೀತಿ, ಆ ಪುನರುತ್ಥಾನ ಏನು ಮಾಡ್ತದೆ ಅಂತಂದ್ರೆ, ಅದೇ ಇಲ್ಲಿ ಹೇಳ್ತದೆ 14ನೇ ವಚನದಲ್ಲಿ, ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆ 5ನೇ ಅಧ್ಯಾಯ 14ನೇ ವಚನದಲ್ಲಿ, ಕ್ರಿಸ್ತನ ಪ್ರೀತಿಯು ಏನ್ ಮಾಡ್ತದಂತೆ? ಒತ್ತಾಯ ಮಾಡ್ತದೆ. ಯಾಕೆ? ಎಲ್ಲರಿಗೋಸ್ಕರ ಒಬ್ಬನು ಸತ್ತದ್ದರಿಂದ ಎಲ್ಲರೂ ಸತ್ತಂತಾಯಿತೆಂದು ನಿಶ್ಚಯಿಸಿಕೊಂಡೆವು. ಜೀವಿಸುವವರು, ಇಲ್ಲಿ ನೋಡಿ ಪಾಯಿಂಟ್, ಜೀವಿಸುವವರು ಇನ್ನು ಮೇಲೆ ತಮಗಾಗಿ ಜೀವಿಸದೆ ತಮಗೋಸ್ಕರ ಸತ್ತು ಎದ್ದು ಬಂದಾತನಿಗಾಗಿ ಜೀವಿಸಬೇಕೆಂತಲೇ ಆತನು ಎಲ್ಲರಿಗೋಸ್ಕರ ಸತ್ತನು. ಇದು ಪಾಯಿಂಟ್. ಏನ್ ಮಾಡ್ತಾ ಇದ್ದು? ನಮ್ಮ ವಿಶ್ವಾಸ ಜೀವಿತಕ್ಕೆ ಒಂದು ಪ್ರತ್ಯೇಕವಾದಂತ ದೃಷ್ಟಿಕೋನ. ಲೋಕದಲ್ಲಿರುವಂತ ದೃಷ್ಟಿಕೋನನೇ ಬೇರೆ, ಇಲ್ಲಿರುವಂತ ದೃಷ್ಟಿಕೋನನೇ ಬೇರೆ. ಇದು ಯಾವ ತಂದು ಕೊಟ್ಟಿದೆ ಅಂತಂದ್ರೆ, ಕ್ರಿಸ್ತನ ಪುನರುತ್ಥಾನ ನಮಗೆ ತಂದು ಕೊಟ್ಟಿದೆ ಅಂತ ಹೇಳ್ತಾನೆ. ಸೊ ಹಾಗಾಗಿ ಪರಿಸ್ಥಿತಿ ಇದು ಕ್ರಿಸ್ತನ ಪುನರುತ್ಥಾನ ನಮಗೆ ಈ ರೀತಿಯಾದಂಥ ದೃಷ್ಟಿಕೋನ ತಂದು ಕೊಟ್ಟಿದೆ. ಅದಕ್ಕೆ ಕ್ರಿಸ್ತನ ಪ್ರೀತಿ ನಮ್ಮನ್ನು ಒತ್ತಾಯ ಮಾಡ್ತದೆ. ಗಲಾತ್ಯದವರು ಬರೆದ ಪತ್ರಿಕೆ 2ನೇ ಅಧ್ಯಾಯ 20ನೇ ವಚನದಲ್ಲಿ ವಿಷಯವನ್ನು ಗಮನಿಸಿದ್ರೆ, ಗಲಾತ್ಯದವರು ಬರೆದ ಪತ್ರಿಕೆ 2ನೇ ಅಧ್ಯಾಯ 20ನೇ ವಚನ, ಕ್ರಿಸ್ತನೊಂದಿಗೆ ಶಿಲುಬೆಗೆ ಹಾಕಿಸಿಕೊಂಡವನಾಗಿದ್ದೇನೆ, ಇನ್ನು ಜೀವಿಸುವವನು ನಾನಲ್ಲ, ಕ್ರಿಸ್ತನು ನನ್ನಲ್ಲಿ ಜೀವಿಸುತ್ತಾನೆ. ಏನ್ರಿ ಇದು ದೃಷ್ಟಿಕೋನ? ಇವತ್ತು ಪ್ರತಿ ಮನುಷ್ಯರು, ಲೋಕದಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬ ಮನುಷ್ಯರನ್ನು ತಗೊಳ್ಳಿ, ಬೆಳಿಗ್ಗೆ ಎದ್ದ ತಕ್ಷಣ ಅವ್ರು ಯಾರಿಗೋಸ್ಕರ ಬದುಕ್ತಾ ಇರ್ತಾರೆ? ಬಹುಪಾಲು ಮಂದಿ ಯಾರಿಗೋಸ್ಕರ? ತನಗೋಸ್ಕರ, ತನ್ನ ಕುಟುಂಬಕ್ಕೋಸ್ಕರ, ತನ್ನ ಸಮಾಜಕ್ಕೋಸ್ಕರ, ತನ್ನ ರಕ್ತ ಸಂಬಂಧಿಗಳಿಗೋಸ್ಕರ, ತನ್ನ ನೆರೆಹೊರೆಯವರಿಗೋಸ್ಕರ ಬದುಕ್ತಾ ಇದ್ದಾರೆ. ಮತ್ತೆ ಇಲ್ಲಿ ಕ್ರಿಸ್ತನಲ್ಲಿರ್ತಕ್ಕಂಥವ್ರು ಯಾರು? ನಾವು ಯಾರಿಗಾಗಿ ಬದುಕಬೇಕಂದ್ರೆ, ಕ್ರಿಸ್ತನೊಂದಿಗೆ ಶಿಲುಬೆಗೆ ಹಾಕಿಸಿಕೊಂಡವನಾಗಿದ್ದೇನೆ, ಇನ್ನು ಜೀವಿಸುವವನು ನಾನಲ್ಲ, ಕ್ರಿಸ್ತನು ನನ್ನಲ್ಲಿ ಜೀವಿಸುತ್ತಾನೆ.
ಈಗ ಶರೀರದಲ್ಲಿರುವ ನಾನು ಜೀವಿಸುವುದು ಹೇಗೆಂದರೆ ದೇವಕುಮಾರನ ಮೇಲಣ ನಂಬಿಕೆಯಲ್ಲಿಯೇ ಅಂತ ಹೇಳ್ತಾನೆ. ಇದು ದೃಷ್ಟಿಕೋನ. ನನ್ನ ದೃಷ್ಟಿಕೋನ ಚೇಂಜ್ ಆಯಿತು ಅಂತ ಹೇಳ್ತಾನೆ. ದೃಷ್ಟಿಕೋನ ಚೇಂಜ್ ಆಯಿತು, ನನ್ನ ಥಾಟ್ಸ್ಗಳು ಚೇಂಜು ಅಂತ ಹೇಳ್ತಾರೆ. ಸೊ ಇದನ್ನೆಲ್ಲ ಮಾಡೋದಕ್ಕೆ ಕಾರಣ ಯಾವುದಂತಂದ್ರೆ ಕ್ರಿಸ್ತನ ಪುನರುತ್ಥಾನ. ನನ್ನ ದೃಷ್ಟಿಯನ್ನೇ ಬದಲಾಯಿಸ್ಬಿಟ್ಟಿದೆ, ನನ್ನ ಆಲೋಚನೆಯನ್ನೇ ಬದಲಾಯಿಸ್ಬಿಟ್ಟಿದೆ. ನನಗೆ ಕ್ರಿಸ್ತನ ಪ್ರೀತಿ ನನ್ನನ್ನು ಒತ್ತಾಯ ಮಾಡ್ತದೆ ಅಂತ ಹೇಳ್ತಾನೆ. ರೋಮಾಪುರದವರು ಬರೆದ ಪತ್ರಿಕೆ 14ನೇ ಅಧ್ಯಾಯದಲ್ಲಿ, ರೋಮಾಪುರದವರು ಬರೆದ ಪತ್ರಿಕೆ 14ನೇ ಅಧ್ಯಾಯ, ರೋಮಾಪುರದವರು ಬರೆದ ಪತ್ರಿಕೆ 14ನೇ ಅಧ್ಯಾಯ 14ನೇ ಅಧ್ಯಾಯ 6ರಿಂದ 9ನೇ ವಚನ. ದಿನವನ್ನು ಗಣ್ಯ ಮಾಡುವವನು ಕರ್ತನಿಗಾಗಿ ದಿನವನ್ನು ಗಣ್ಯ ಮಾಡುವವನು ಕರ್ತನಿಗಾಗಿ ಅದನ್ನು ಗಣ್ಯ ಮಾಡ್ತಾನೆ. ಇವತ್ತು ನಾನು ದಿನನ ಗಣ್ಯ ಮಾಡ್ತೀನಿ ಅಂತಂದ್ರೆ ಯಾರಿಗೋಸ್ಕರ? ನನಗೋಸ್ಕರ ಅಲ್ಲ. ಇವಾಗ ನನ್ನ ದೃಷ್ಟಿಕೋನ ಬದಲಾಯ್ತು. ಇವಾಗ ನನಗೋಸ್ಕರ ಅಲ್ಲ ಇದು. ದಿನವನ್ನು ಗಣ್ಯ ಮಾಡುವವನು ಕರ್ತನಿಗಾಗಿ ಅದನ್ನು ಗಣ್ಯ ಮಾಡ್ತಾನೆ. ನೆಕ್ಸ್ಟ್ 6ನೇ ವಚನ. ದಿನವನ್ನು ಗಣ್ಯ ಮಾಡುವನು ಕರ್ತನಿಗಾಗಿ ಅದನ್ನು ಗಣ್ಯ ಮಾಡ್ತಾನೆ, ತಿನ್ನುವವನು ಕರ್ತನಿಗಾಗಿ ತಿನ್ನುತ್ತಾನೆ. ಅಂಡರ್ಲೈನ್ ಮಾಡ್ಕೊಳ್ಳಿ ಅದನ್ನು. ತಿನ್ನುವವನು ಕರ್ತನಿಗಾಗಿ ತಿನ್ನುತ್ತಾನೆ. ಈಗ ಊಟ ಮಾಡ್ತೀವಿ ನಾವೆಲ್ಲ. ಇವಾಗ ರಾಜೇಶ್ ಬ್ರದರ್ ನಮ್ಗೆ ಊಟ ರೆಡಿ ಮಾಡಿದ್ದಾರೆ. ಇವಾಗ ಯಾರಿಗೋಸ್ಕರ ತಿನ್ಬೇಕು? ಇವಾಗ ನಾನು ನನಗೋಸ್ಕರ ಅಲ್ಲ. ಯಾರಿಗೋಸ್ಕರ? ಕರ್ತನಿಗೋಸ್ಕರ ತಿನ್ಬೇಕು. ಈ ತಿನ್ನುವಂಥ ಆಹಾರದಿಂದ ಶಕ್ತಿಯನ್ನು ಪಡ್ಕೊಂಡು ನಾನು ಯಾರಿಗೋಸ್ಕರ? ಕರ್ತನಿಗೋಸ್ಕರ ತಿನ್ಬೇಕು ನಾನು. ಅಂದ್ರೆ ಮೈಂಡ್ ಸೆಟ್ ಏನಾಗ್ತಾ ಇದೆ? ನಂದು ಚೇಂಜ್ ಆಗ್ತಾ ಇದೆ. ನಾನು ಚೇಂಜ್ ಆಗ್ತದೆ. ಕಾರಣ ಏನು? ಕಾರಣ ಏನಂದರೆ ಕ್ರಿಸ್ತನ ಪುನರುತ್ಥಾನ. ಕ್ರಿಸ್ತನ ಪುನರುತ್ಥಾನ ನನ್ನ ವಿಶ್ವಾಸ ಜೀವಿತಕ್ಕೆ ಹೊಸ ದೃಷ್ಟಿಕೋನ ತಂದು ಕೊಟ್ಟುಬಿಟ್ಟಿದೆ. ನಾನು ತಿನ್ನೋದು ಕೂಡ ಯಾರಿಗೋಸ್ಕರ ತಿಂತೀನಿ ಅಂತಂದ್ರೆ ನನಗೋಸ್ಕರ ಅಲ್ಲ, ಕರ್ತನಿಗೋಸ್ಕರ ತಿಂತೀನಿ. ನಾನು ದಿನವನ್ನು ಗಣ್ಯ ಮಾಡೋದು ಕೂಡ ಯಾರಿಗೋಸ್ಕರ ಗಣ್ಯ ಮಾಡ್ತೀನಿ? ನಾನು ಕರ್ತನಿಗೋಸ್ಕರ ಗಣ್ಯ ಮಾಡ್ತೇನೆ. ಇವತ್ತು ಇಡೀ ಪ್ರಪಂಚದಲ್ಲೆಲ್ಲ ಗುಡ್ ಫ್ರೈಡೆ ಅಂತ ಹೇಳ್ಬಿಟ್ಟು ಆಚರಣೆ ಮಾಡ್ತಾ ಇದ್ದಾರಾ? ಎಸ್, ಆಚರಣೆ ಮಾಡ್ತಾರೆ. ಆಚರಣೆ ಮಾಡಲಿ ಅವರು. ಆ ದಿನ ನಾನು ಯಾರಿಗೋಸ್ಕರ ಗಣ್ಯ ಮಾಡ್ತೀನಿ? ನಾನು ಕರ್ತನಿಗೋಸ್ಕರ ಗಣ್ಯ ಮಾಡ್ತೀನಿ. ಕರ್ತನಿಗೋಸ್ಕರ ಗಣ್ಯ ಮಾಡ್ತೀನಿ. ನಾನು ಹೇಗಾದ್ರೂ ಮಾಡಿ, ಹೆಂಗಾದ್ರೂ ಮಾಡಿ, ನಂಬಿಕೆಯಲ್ಲಿ ಬಲ ಇಲ್ದಿರ್ತಕ್ಕಂಥವ್ರನ್ನ ಸಹಿಸಿಕೊಂಡು ಅವರಲ್ಲಿ ನಾನು ಒಂದಾಗಿ, ನನಗೆ ನಿಯಮ ಇಲ್ಲ ಅಂತಲ್ಲ, ನನಗೆ ನಿಯಮ ಇದೆ. ಹೇಗಾದ್ರೂ ಮಾಡಿ ಕ್ರಿಸ್ತನ ಪ್ರೀತಿಗೆ ಅವ್ರನ್ನ ಏನು ಮಾಡ್ಬೇಕು? ನಾನು ತಗೊಂಡ್ಬರ್ಬೇಕಂತ ದಿನಾನ ಗಣ್ಯ ಮಾಡ್ತೀನಿ. ನಾನು ಸಂತೋಷ ಪಡುವವರ ಸಂಗಡ ಸಂತೋಷ ಪಡ್ತೀನಿ, ಅಳುವವರ ಸಂಗಡ ಅಳ್ತೀನಿ. ಯಾರಿಗೋಸ್ಕರ? ನನಗೋಸ್ಕರ ಅಲ್ಲ. ಯಾರಿಗೋಸ್ಕರ? ಕ್ರಿಸ್ತನಿಗೋಸ್ಕರ ಅಂತ ಹೇಳ್ತಾನೆ. ಅದನ್ನೇ ಗಮನಿಸೋಣ ಮುಂದೆ. ದಿನವನ್ನು ಗಣ್ಯ ಮಾಡುವವನು ಕರ್ತನಿಗಾಗಿ ಅದನ್ನು ಗಣ್ಯ ಮಾಡುತ್ತಾನೆ, ತಿನ್ನುವವನು ಕರ್ತನಿಗಾಗಿ ತಿನ್ನುತ್ತಾನೆ ಅಂತ ಹೇಳ್ತಾನೆ. 7ನೇ ವಚನ ಓದಿ ಬ್ರದರ್. ನಮ್ಮಲ್ಲಿ ಒಬ್ಬನಾದರೂ ಮಾಡ್ಕೊಳ್ಳಿ ಅದನ್ನ. ನಮ್ಮಲ್ಲಿ ಒಬ್ಬನಾದರೂ ತನಗಾಗಿ ಬದುಕುವುದೂ ಇಲ್ಲ, ತನಗಾಗಿ ಸಾಯುವುದೂ ಇಲ್ಲ. ಅಬ್ಬಾ, ನಾವು ಬದುಕಿದರೆ ಕರ್ತನಿಗಾಗಿ ಬದುಕ್ತೇವೆ, ಸತ್ತರೆ ಕರ್ತನಿಗಾಗಿ ಸಾಯ್ತೇವೆ. ಯಾಕೆ ಬಂತು ನಿನಗೆ? ಯಾಕೆ ದೃಷ್ಟಿಕೋನ ಬಂತು ನಿನಗೆ? ಯಾಕೆ ಅಂತಂದ್ರೆ ಬದುಕಿದರು ಸತ್ತರು ನಾವು ಕರ್ತನವರೇ. ಇಲ್ಲಿ ನೋಡಿ ಪಾಯಿಂಟ್ ನೆಕ್ಸ್ಟ್ ಇದೆ. ಯಾಕೆಂದ್ರೆ ಸತ್ತವರಿಗೂ ಜೀವಿಸುವವರಿಗೂ ಒಡೆಯನಾಗಿರಬೇಕಂತಲೇ ಕ್ರಿಸ್ತನು ಸತ್ತು ಜೀವಿತನಾದನು. ಅದು ಪಾಯಿಂಟ್. ಏನಾಯ್ತು ನಮಗಿಲ್ಲಿ? ನಮ್ಮ ವಿಶ್ವಾಸ ಜೀವಿತದ ದೃಷ್ಟಿಕೋನ ಬದಲಾಯಿತು. ಅದಕ್ಕೆ ಕಾರಣ ಏನಂತಂದ್ರೆ ಕ್ರಿಸ್ತನ ಪುನರುತ್ಥಾನ. ವಾಟ್ ಎ ವಂಡರ್ಫುಲ್ ಲೈಫ್. ಎಂತ ಅದ್ಭುತವಾದ ಲೈಫ್ ರೀ ಇವತ್ತು. ಈ ಒಂದು ದೃಷ್ಟಿಕೋನ ಪ್ರತಿ ಮನುಷ್ಯರಲ್ಲಿ ಬಂದ್ರೆ ಸಮಾಜ ಹೆಂಗಿರುತ್ತೆ? ಹೆಂಗಿರುತ್ತೆ ಬರೋದು ಸಮಾಜ? ಅದ್ಭುತವಾದಂತ ಸಮಾಜ. ಪ್ರೀತಿ, ವಿಶ್ವಾಸಗಳು, ನಂಬಿಕೆ ಇವೆಲ್ಲವೂ ಕೂಡ ತುಳುಕ್ತಾ ಇರ್ತವೆ ಸಮಾಜದಲ್ಲಿ. ಯಾಕೆ? ಯಾರು ಕೂಡ ತನಗೋಸ್ಕರ ಬದುಕ್ತಾ ಇಲ್ಲ. ಯಾರಿಗೋಸ್ಕರ ಬದುಕ್ತಾ ಇದ್ದಾರೆ? ತಮಗೋಸ್ಕರ ಸತ್ತು ಎದ್ದು ಬಂದ ಆತನಿಗೋಸ್ಕರ ಜೀವಿಸ್ತಾ ಇದ್ದಾರೆ. ತಾವು ತಮಗೋಸ್ಕರ ಊಟ ಮಾಡ್ತಾ ಇಲ್ಲ. ಯಾರಿಗೋಸ್ಕರ ಊಟ ಮಾಡ್ತಾ ಇದ್ದಾರೆ? ಕರ್ತನಿಗೋಸ್ಕರ ಊಟ ಮಾಡ್ತಾ ಇದ್ದಾರೆ. ದಿನವನ್ನು ತಮಗೋಸ್ಕರ ಗಣ್ಯ ಮಾಡ್ತಾ ಇಲ್ಲ. ಯಾರಿಗೋಸ್ಕರ ಗಣ್ಯ ಮಾಡ್ತಾ ಇದ್ದಾರೆ? ಕರ್ತನಿಗೋಸ್ಕರ ಗಣ್ಯ ಮಾಡ್ತಾ ಇದ್ದಾರೆ. ಬದುಕನ್ನು ಯಾರಿಗೋಸ್ಕರ ಬದುಕ್ತಾ ಇದ್ದಾರೆ? ಕರ್ತನಿಗೋಸ್ಕರ ಬದುಕ್ತಾ ಇದ್ದಾನೆ. ಸತ್ರು ಕೂಡ ಯಾರಿಗೋಸ್ಕರ ಸಾಯ್ತಾ ಇದ್ದಾರೆ? ಕರ್ತನಿಗೋಸ್ಕರ ಸಾಯ್ತಾ ಇದ್ದೇನೆ. ಎಂತ ಅದ್ಭುತವಾದಂತ ಒಂದು ಆಲೋಚನೆ, ಎಂತ ಒಂದು ದೃಷ್ಟಿಕೋನ. ಸೊ ಇದೆಲ್ಲ ಬರೋದಕ್ಕೆ ಹೇಗೆ ಸಾಧ್ಯ ಅಂತಂದ್ರೆ ಕ್ರಿಸ್ತನ ಪುನರುತ್ಥಾನದಿಂದ ಇದೆಲ್ಲ ಸಾಧ್ಯ ಅಂತ ಹೇಳಿ. ಹಾಗಾಗಿ ಕ್ರಿಸ್ತನ ಪುನರುತ್ಥಾನದ ಫಲಿತಾಂಶಗಳು. ಕ್ರಿಸ್ತನ ಪುನರುತ್ಥಾನ ಇಂತಹ ಅನೇಕ ವಿಷಯಗಳನ್ನ ಬೆಳಕಿಗೆ ತರ್ತಾ ಇದೆ. ಐದನೇದಾಗಿ ಕ್ರಿಸ್ತನ ಪುನರುತ್ಥಾನ ಪಾಪದ ಬಗ್ಗೆ ನೂತನವಾದ ದೃಷ್ಟಿಕೋನವನ್ನು ಬೆಳಕಿಗೆ ತಂತು. ಕ್ರಿಸ್ತನ ಪುನರುತ್ಥಾನವು ಪಾಪದ ಬಗ್ಗೆ ನೂತನವಾದ ದೃಷ್ಟಿಕೋನವನ್ನ ಬೆಳಕಿಗೆ ತಂತಾ ಇದೆ. ಏನ ಪಾಪ? ರೋಮಪತ್ರಿಕೆ 4ನೇ ಅಧ್ಯಾಯದಲ್ಲಿ ವಿಷಯವನ್ನು ಗಮನಿಸೋಣ. ರೋಮಪತ್ರಿಕೆ 4ನೇ ಅಧ್ಯಾಯ 25ನೇ ವಚನ. ದೇವರು ಆತನನ್ನು ನಮ್ಮ ಅಪರಾಧಗಳ ನಿಮಿತ್ತ ಮರಣಕ್ಕೆ ಒಪ್ಪಿಸಿಕೊಟ್ಟು ನಮಗೆ ನೀತಿವಂತರೆಂಬ ನಿರ್ಣಯವು ಉಂಟಾಗುವ ನಿಮಿತ್ತ ಜೀವದಿಂದ ಎಬ್ಬಿಸಿದನು. ಇದನ್ನೊಂದು ಸರಿ ಯೋಚನೆ ಮಾಡಿ ಕುತ್ಕೊಂಡು ಚಂದವಾಗಿ. ಏನಿದೆ ನೋಡಿ, ಜೀವದಿಂದ ಎಬ್ಬಿಸಿದನಂತ ಆತನ ದೇವರು. ಕರ್ತನಾದ ಯೇಸು ಕ್ರಿಸ್ತನನ್ನ ಜೀವದಿಂದ ಎಬ್ಬಿಸಿದಾನೆ. ಸತ್ತಂತ ಯೇಸು ಕ್ರಿಸ್ತನನ್ನ ಜೀವದಿಂದ ಏನ್ ಮಾಡಿದಾನೆ? ಎಬ್ಬಿಸಿದಾನೆ. ಯಾಕೆ ಎಬ್ಬಿಸಿದಾನೆ? ಹಿಂದಕ್ಕೆ ಓದ್ಕೊಂಡು ಬರೋಣ ಇವಾಗ. ಜೀವದಿಂದ ಎಬ್ಬಿಸಿದ. ಯಾಕೆ ಎಬ್ಬಿಸಿದ ಅಂತಂದ್ರೆ ನಮಗೆ ನೀತಿವಂತರೆಂಬ ನಿರ್ಣಯ ಉಂಟಾಗಬೇಕು ಅಂತೇಳಿ ಆತನ ಎಬ್ಬಿಸಿದ ಅಂತ ಹೇಳ್ತಾರೆ. ಯಾಕೆ ಎಬ್ಬಿಸಿದ ಅಂತಂದ್ರೆ ಆತನನ್ನ ನಮ್ಮ ಅಪರಾಧಗಳ ನಿಮಿತ್ತ ಏನ್ ಮಾಡಿದ? ಮರಣಕ್ಕೆ
ಅಂದರೆ ಯೇಸು ಕ್ರಿಸ್ತನ ಸತ್ತದ್ದು ಕೂಡ ಯಾರಿಗೋಸ್ಕರ? ನಮಗೋಸ್ಕರ. ಆತನ ಎದ್ದದ್ದು ಕೂಡ ಯಾರಿಗೋಸ್ಕರ? ನಮಗೋಸ್ಕರ ಅಂತ ಹೇಳುತ್ತೆ. ಸೊ ಈಗ ನನ್ನ ಪಾಪದ ಮೇಲೆ ಯಾವ ರೀತಿ ದೃಷ್ಟಿಕೋನ ಇರ್ತದೆ ಹೇಳಿ ಇವಾಗ? ಈಗ ಪಾಪದ ಮೇಲೆ ನನ್ನ ಥಾಟ್ಸ್ ಹೆಂಗಿರುತ್ತೆ ಇವಾಗ? ಅಯ್ಯೋ, ನನಗೋಸ್ಕರ ಅಲ್ವಲ್ಲ ಬದುಕೋದು, ಯಾರಿಗೋಸ್ಕರ ಬದುಕೋದು ಇವಾಗ? ನಾನು ನೀತಿವಂತರ ನಿರ್ಣಯ ನನಗುಂಟಾಗಿದೆಲ್ಲ, ನೀ ನೀತಿವಂತ ಅಂತ ಹೇಳ್ಬಿಟ್ಟು ಏನಾಗಿದೆ ನಮಗೆ ಇವಾಗ? ಡಿಸೈಡ್, ನಿರ್ಣಯ ಮಾಡಿದ್ದೇನೆ ಇವಾಗ. ದೇವರು ನಮ್ಮನ್ನ ತನ್ನ ಮಗನಂತ ಯೇಸು ಕ್ರಿಸ್ತನಲ್ಲಿ ಸೈಮನ್ ನೀತಿವಂತ, ಸುನಿಲ್ ಬ್ರದರ್ ನೀತಿವಂತ, ಇಸಿಡೋರ್ ನೀತಿವಂತರು, ಕುಮಾರ್ ಬ್ರದರ್, ರಾಜೇಶ್ ಬ್ರದರ್ ಇಲ್ಲೆಲ್ಲರೂ ಏನು ಇವ್ರು ಯಾರು? ಇವರು ನೀತಿವಂತರು ಅಂತೇಳಿ ಡಿಸಿಷನ್ ಮಾಡಿದ್ದೇನೆ ಇವಾಗ. ಈಗ ನಾವು ಪಾಪದ ಬಗ್ಗೆ ಹೆಂಗಿರ್ತದೆ ದೃಷ್ಟಿಕೋನ? ನಮಗೆ ಹೆಂಗಿರ್ತದೆ ಇವಾಗ? ಯೋಸೇಫನಿಗಿಂತ ಕೂಡ ಡಬಲ್ ಇರ್ಬೇಕು ನಮ್ಮ ದೃಷ್ಟಿಕೋನ. ಯೋಸೇಫ್ ಇದನ್ನಲ್ಲ, ಯೋಸೇಫ್ ಏನ್ ಮಾಡಿದ? ಪೋಟಿಫರ್ನ ಮನೆಯಲ್ಲಿ ಉತ್ತಮವಾದಂತ ಉನ್ನತವಾದಂತ ಒಂದು ನಾಯಕತ್ವವನ್ನು ಪಡ್ಕೊಂಡಿದ್ದ, ಸ್ಥಾನವನ್ನು ಪಡ್ಕೊಂಡಿದ್ದ. ಪೋಟಿಫರ್ನ ಹೆಂಡತಿ ಬಂದು ಹೇಳ್ತಾಳೆ, ಯೋಸೇಫ ನೀನು ನಾನಿಬ್ರು ಒಂದಾಗೋಣ ಬಾ, ಇಡೀ ಮನೆನೇ ನಮ್ದಾಗ್ತದೆ, ಇಡೀ ಮನೆ ಒಂದು ಜವಾಬ್ದಾರಿನೇ ನಮ್ದಾಗುತ್ತೆ. ಏನ್ ಮಾಡ್ದ ಯೋಸೇಫ? ಪಾಪದ ಬಗೆಗಿನ ದೃಷ್ಟಿಕೋನ ಅದು. ನಾನು ಯಾರು? ನಾನು ನಾನು ದೇವರ ಪ್ರಜೆ, ನಾನು ದೇವರಿಗೆ ಭಯಪಡ್ತಕ್ಕಂಥ ವ್ಯಕ್ತಿ. ನಾನು ಪಾಪದ ಬಗ್ಗೆ ನನ್ನ ಥಾಟ್ಸ್ ಹೆಂಗಿರ್ಬೇಕು? ನನಗೆ ನನ್ನ ಆಲೋಚನೆ ಹೆಂಗಿರ್ಬೇಕು? ನೀತಿ ನಿಮಿತ್ತವಾಗಿ ಹಿಂಸೆಯನ್ನು ಸಹಿಸೋದಕ್ಕೂ ಕೂಡ, ಅನುಭವಿಸೋದಕ್ಕೂ ಕೂಡ ನಾನು ರೆಡಿ. ಆದ್ರೆ ಪಾಪದೊಟ್ಟಿಗೆ ಕೈ ಮಿಲಾಯಿಸಿ ತಾತ್ಕಾಲಿಕವಾದಂತಹ ಆನಂದಕ್ಕೋಸ್ಕರ, ಸಂತೋಷಕ್ಕೋಸ್ಕರ, ಸುಖಕ್ಕೋಸ್ಕರ ಶಾಶ್ವತವಾದಂತಹ ದೇವರ ಸಹವಾಸ ಅನ್ಯೋನ್ಯತೆಯಿಂದ ನಾನು ದೂರ ಆಗೋದಕ್ಕೆ ನನಗಿಷ್ಟ ಇಲ್ಲ ಅಂತ ಹೇಳ್ತೇನೆ. ಸೊ ಹಾಗಾಗಿ ಪಾಪದೆಡೆಗಿನ ದೃಷ್ಟಿಕೋನ ಯೋಸೇಫನಿಗಿಂತಲೂ ಕೂಡ ಇನ್ನೂ ತೀವ್ರವಾಗಿ ಆಲೋಚನೆ ಮಾಡಬೇಕಾದಂತಹ ಪರಿಸ್ಥಿತಿ ಯಾರಿಗಿದೆ ಇವತ್ತು? ನಮಗಿದೆ. ಯೋಸೇಫನಿಗಿಂತಲೂ ನಮಗಿದೆ ಇವಾಗ. ಯೋಸೇಫನಿಗಿಂತಲೂ ನಮಗಿದೆ ಇವತ್ತು. ಯಾಕೆಂತಂದ್ರೆ ಕ್ರಿಸ್ತನ ಪುನರುತ್ಥಾನ ಇವತ್ತು ನಮಗೆ ಆಧಾರ ಇವತ್ತು. ಹಾಗಾಗಿ ಕ್ರಿಸ್ತನ ಪುನರುತ್ಥಾನ ಪಾಪದ ಬಗ್ಗೆ ನೂತನವಾದಂಥ ದೃಷ್ಟಿಕೋನ ಇವತ್ತು ನಮ್ಮಲ್ಲಿ ಮೂಡಬೇಕು. ಪಾಪದ ಬಗ್ಗೆ ದೃಷ್ಟಿಕೋನ ನೂತನವಾಗಿ. ಪರಿಸ್ಥಿತಿ ಹಿಂಗಿರ್ತದೆ. ಎಸ್ ಬ್ರದರ್, 4ನೇ ಅಧ್ಯಾಯ 25ನೇ ವಚನ. ಮತ್ತೆ ದೇವರು ಆತನನ್ನು ಅಂದ್ರೆ ಯಾರು? ಕ್ರಿಸ್ತನನ್ನು ನಮ್ಮ ಅಪರಾಧಗಳ ನಿಮಿತ್ತ ಮರಣಕ್ಕೆ ಒಪ್ಪಿಸಿಕೊಟ್ಟು. ಅಂದ್ರೆ ಮರಣಕ್ಕೆ ಒಪ್ಪಿಸಿಕೊಟ್ಟಿರ್ತಕ್ಕಂಥ ನಿಮಿತ್ತ ಯಾರು? ನಾವೇ. ನಮಗೆ ನೀತಿವಂತರ ನಿರ್ಣಯ ಉಂಟಾಗುವ ನಿಮಿತ್ತ ಜೀವದಿಂದ ಎಬ್ಬಿಸಿದನು. ಆತನನ್ನ ಸಾಯಿಸಿದ್ದು ನಮಗೋಸ್ಕರನೇ, ಆತನ ಎಬ್ಬಿಸಿದ್ದು ಕೂಡ. ಮತ್ತೆ ಈಗ ನನ್ನ ದೃಷ್ಟಿಕೋನ ಹೆಂಗಿರ್ಬೇಕು? ಪಾಪದ ಬಗ್ಗೆ ನನ್ನ ದೃಷ್ಟಿಕೋನ ಹೆಂಗಿರ್ಬೇಕು? ಸೊ ಹಾಗೆ ನಾನು ಪಾಪ ಮಾಡ್ತಾ ಇದ್ರೆ ಮತ್ತೆ ಯೇಸು ಕ್ರಿಸ್ತನನ್ನು ಏನಾಗ್ತೀನಿ? ನಾನು ಪುನಃ ಶಿಲುಬೆಗೆ ಹಾಕಿಸ್ತಾನೆ ಇರ್ತೀನಿ. ದೇವರು ಕೂಡ ಏನು ಮಾಡ್ತಾನೆ? ಶಿಲುಬೆ ಪುನಃ ಎಬ್ಬಿಸ್ತಾನೆ ಇರ್ಬೇಕಾ? ಇದು ನನ್ನ ಮೇಲೆ ಬಿಟ್ಟಿದ್ದು. ಅಂದ್ರೆ ನನ್ನ ದೃಷ್ಟಿಕೋನ ಹೆಂಗೆ ಚೇಂಜ್ ಆಗಬೇಕು ಅಂತ. ನನ್ನ ನಡೆ, ನನ್ನ ನುಡಿ, ನನ್ನ ಆಲೋಚನೆಗಳು, ನನ್ನ ಜೀವನ ಶೈಲಿ ಹೆಂಗೆ ಚೇಂಜ್ ಆಗ್ಬೇಕು? ನನ್ನ ದೃಷ್ಟಿಕೋನನೇ ಬದಲಾಗಬೇಕು. ಪಾಪ ಅಂತಂದ್ರೆ ಸಾಕು, ನನ್ನ ದೃಷ್ಟಿಕೋನ ಹೆಂಗಿರ್ಬೇಕು ಅದ್ರ ಬಗ್ಗೆ? ಪಾಪ ಆಜ್ಞೆಯನ್ನು ಅತಿಕ್ರಮಿಸುವಂಥದ್ದು ಪಾಪ. ಒಳ್ಳೆಯದನ್ನು ಮಾಡಬೇಕೆಂದು ತಿಳಿದು ಅದನ್ನು ಮಾಡದೇ ಇರುವಂಥದ್ದು ಕೂಡ ಪಾಪ. ಯಾವುದಕ್ಕೆ ನಂಬಿಕೆ ಆಧಾರವಿಲ್ಲವೋ ಅದು ಕೂಡ ಪಾಪ. ಎಲ್ಲ ಅಧರ್ಮವೂ ಕೂಡ ಪಾಪ ಅಂತ ಹೇಳ್ತೇನೆ. ಸೊ ಹಾಗೆ ಪಾಪದ ಬಗ್ಗೆ ನನ್ನ ದೃಷ್ಟಿಕೋನ ಭಾಳ ತೀವ್ರವಾಗಿರಬೇಕು. ಸೊ ಇದನ್ನು ಏನು ಮಾಡ್ತಾ ಇದ್ದೇನೆ ಅಂತಂದರೆ, ಕ್ರಿಸ್ತನ ಪುನರುತ್ಥಾನ ಇವತ್ತು ನನಗೆ ಪಾಪದ ಬಗ್ಗೆ ನೂತನವಾದಂಥ ದೃಷ್ಟಿಕೋನವನ್ನು ಬೆಳಕಿಗೆ ತಂದಿದೆ. ಅದುವರೆಗೂ ನನಗೆ ಮುಚ್ಚಿತ್ತು, ಈಗ ಬೆಳಕಿಗೆ ಬಂದಿದೆ. ಕೊರಿಂಥದವರಿಗೆ ಬರೆದ ಮೊದಲ ಪತ್ರಿಕೆ 6ನೇ ಅಧ್ಯಾಯದಲ್ಲಿ ನಮಗೆಲ್ಲರೂ ಗೊತ್ತಿದೆ, ಅನೀತಿವಂತರು ದೇವರ ರಾಜ್ಯಕ್ಕೆ ಸೇರೋದಿಲ್ಲ. ಅವ್ರು ಯಾರ್ಯಾರು ಅಂತ ಹೇಳ್ತಾನೆ ಇಲ್ಲಿ. ಕೊರಿಂಥದವರಿಗೆ ಬರೆದ ಮೊದಲ ಪತ್ರಿಕೆ 6ನೇ ಅಧ್ಯಾಯ 9ರಿಂದ 11ನೇ ವಚನ. 1 Corinthians chapter 6 verse 9 to 11. ಅನ್ಯಾಯಗಾರರು ದೇವರ ರಾಜ್ಯಕ್ಕೆ ಬಾಧ್ಯರಾಗುವುದಿಲ್ಲವೆಂಬುದು ನಿಮಗೆ ತಿಳಿಯದೋ? ಮೋಸ ಹೋಗಬೇಡ್ರಿ. ಜಾರರು, ವಿಗ್ರಹಾರಾಧಕರು, ವ್ಯಭಿಚಾರಿಗಳು, ವಿಠರು ಅಂತಂದ್ರೆ ಈ ಹೆಣ್ಣಿನ ಥರ ಆಡ್ತಾರೆ ನೋಡಿ, ಹೆಣ್ಮಕ್ಳ ಥರ ಆಡ್ತಾರಲ್ಲ. ಗಂಡ್ಮಕ್ಳೇ ಹೆಣ್ಮಕ್ಳ ಥರ ಆಡೋದು, ಒಳ್ಳೆ ಹೆಂಗಸ್ತರ ಆಡ್ತೀಯಲ್ಲ ಅಂತಾರಲ್ಲ ಹಂಗೆ ಅವರು ವಿಠರು. ಆಮೇಲೆ ಪುರುಷಗಾಮಿಗಳು ಅಂದ್ರೆ ಪುರುಷಗಾಮಿಗಳು, ಕಳ್ಳರು, ಲೋಭಿಗಳು, ಕುಡಿಕರು, ಬೈಯುವವರು, ಸುಲುಕೊಳ್ಳುವವರು, ಇವರೊಳಗೆ ಒಬ್ಬರಾದರೂ ರಾಜ್ಯಕ್ಕೆ ಬಾಧ್ಯರಾಗುವುದಿಲ್ಲ. ನಿಮ್ಮಲ್ಲಿ ಕೆಲವರಂತವರಾಗಿದ್ರಿ. ಆದರೂ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿಯೂ ನಮ್ಮ ದೇವರ ಆತ್ಮನಲ್ಲಿಯೂ ತೊಳೆದುಕೊಂಡ್ರಿ, ದೇವಜನರಾದ್ರಿ, ನೀತಿವಂತರೆಂಬ ನಿರ್ಣಯವನ್ನ ಹೊಂದಿದ್ರಿ. ಹಾಗಾಗಿ ಪಾಪದ ಬಗ್ಗೆ ನಿನ್ನ ದೃಷ್ಟಿಕೋನ ಬಹಳ ವಿಶೇಷವಾಗಿರ್ಬೇಕು ನಿಂದು. ಇವಾಗ ಒಂದಾನೊಂದು ಕಾಲದಲ್ಲಿ ನಾವು ಅದನ್ನೆಲ್ಲ ಮಾಡಿ ಬಂದಿದ್ವಿ. ಈಗ ದೇವರಿಂದ ನೀವು ಏನಾಗಿದ್ರಿ? ನೀವು ನೀತಿವಂತರೆಂಬ ನಿರ್ಣಯನ ಹೊಂದಿರೋದ್ರಿಂದ ಇದ್ರ ಬಗ್ಗೆ, ಪಾಪದ ಬಗ್ಗೆ ನಿನ್ನ ನೂತನವಾದಂಥ ದೃಷ್ಟಿಕೋನ ಇಟ್ಕೋ. 15ನೇ ಅಧ್ಯಾಯ ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 15ನೇ ಅಧ್ಯಾಯ 1 Corinthians chapter 15. ನಾನು ಈ ರೀತಿಯಾದಂಥ ದೃಷ್ಟಿಕೋನ ನಮ್ಮಲ್ಲಿ ಇಲ್ಲ ಅಂತಂದ್ರೆ, ನಾನು ಈ ಜೀವಮಾನ ಕಾಲದ ಪೂರ್ತಿಗೆ ನಾನು ಕ್ರಿಸ್ತನಲ್ಲಿ ನಾನು ನಂಬಿಕೆ ಇಟ್ಕೊಂಡವನಂಗೆ ಆಗ್ತೀನಿ. ಪಾಪದ ಬಗ್ಗೆ ಈ ರೀತಿಯಾದಂಥ ನೂತನವಾದ ದೃಷ್ಟಿಕೋನ ನನಗಿಲ್ಲ ಅಂತಂದ್ರೆ ಏನಾಗ್ತದೆ ಅಂತಂದ್ರೆ,
17ರಿಂದ 18 ವಚನ ಓದೋಣ. 15ನೇ ಅಧ್ಯಾಯ 17, 18. ಕ್ರಿಸ್ತನು ಎದ್ದು ಬರಲಿಲ್ಲವಾದರೆ ಪಾಪ ಮಾಡ್ತೀನಿ ಅಂದ್ರೆ ಅರ್ಥ ಏನು? ಪಾಪದ ಬಗ್ಗೆ ನೂತನ ದೃಷ್ಟಿಕೋನ ನನ್ನಲ್ಲಿ ಇಲ್ಲ ಅಂತಂದ್ರೆ ಕ್ರಿಸ್ತನು ಕೂಡ ಎದ್ದು ಬರಲಿಲ್ಲ, ನಾನು ಕೂಡ ಎದ್ದು ಬರಲ್ಲ. ನಾನು ಪಾಪ ಮಾಡ್ತೀನಿ, ನೀನು ಪಾಪ ಮಾಡು. ನಾನು ಶರೀರಕ್ಕೆ ಮನಸ್ಸಿಗೂ ಸಂಬಂಧಪಟ್ಟ ಇಚ್ಛೆಗಳನ್ನ ನೆರವೇರಿಸ್ತೀನಿ, ನೀನು ಶರೀರಕ್ಕೆ ಮನಸ್ಸಿಗೂ ಸಂಬಂಧಪಟ್ಟ ಇಚ್ಛೆಗಳನ್ನ ನೆರವೇರಿಸು. ಅಷ್ಟೇ, ತಿನ್ನೋಣ, ಕುಡಿಯೋಣ, ನಾಳೆ ಸಾಯ್ತೀವಲ್ಲ. ಪಾಪದ ಬಗ್ಗೆ ನೂತನವಾದ ದೃಷ್ಟಿಕೋನ ಇಲ್ಲ ಅಂತಂದ್ರೆ ಕ್ರಿಸ್ತನು ಕೂಡ ಎದ್ದು ಬರಲಿಲ್ಲ. ಹಿಂಗ್ ಬರ್ತದೆ. ನೆಕ್ಸ್ಟ್, ನಿಮ್ಮ ನಂಬಿಕೆ ಕೂಡ ನಿಷ್ಪ್ರಯೋಜನವಾಗಿದೆ. ನೆಕ್ಸ್ಟ್, ಇನ್ನು ನೀವು ಇನ್ನೂ ನಿಮ್ಮ ಪಾಪಗಳಲ್ಲೇ ಇದ್ದೀರಿ. ಇದು ಮಾತ್ರವಲ್ಲದೆ ಕ್ರಿಸ್ತನವರಾಗಿ ನಿದ್ರೆ ಹೋದವರು ನಾಶವಾದರು. ಈ ಜೀವಮಾನ ಕಾಲದ ಪೂರ್ತಿಗೆ ನಾವು ಕ್ರಿಸ್ತನಲ್ಲಿ ನಿರೀಕ್ಷೆ ಇಟ್ಟುಕೊಂಡಿದ್ದೇ ಹೊರತು ಮತ್ತೇನಿಲ್ಲದಿದ್ದರೆ ಎಲ್ಲಾ ಮನುಷ್ಯರಲ್ಲಿ ಏನ ನಾವು ನಿರ್ಭಾಗ್ಯರೇ ಸರಿ ಅಂತ ಹೇಳ್ತಾನೆ. ನಿರ್ಭಾಗ್ಯರು, ಭಾಗ್ಯವಂತರಲ್ಲ ನಾವು. ಪಾಪದ ಬಗ್ಗೆ ನೂತನವಾದಂಥ ದೃಷ್ಟಿಕೋನ ನನಗಿಲ್ಲ ಅಂತಂದ್ರೆ ನಾನು ನಿರ್ಭಾಗ್ಯ, ನನ್ನ ದೌರ್ಭಾಗ್ಯ. ನಾನು ಎಲ್ಲಾ ಮನುಷ್ಯರಲ್ಲಿಯೂ ಅಂತ ಹೇಳ್ತಾನೆ ನೋಡಿ. ಅಲ್ಲಿ ಹೇಳ್ತಾನೆ ಎಲ್ಲಾ ಮನುಷ್ಯರಲ್ಲಿಯೂ ನಿರ್ಭಾಗ್ಯರೇ. ಎಲ್ಲಾ ಮನುಷ್ಯರಂದ್ರೆ ಅರ್ಥ ಬಿನ್ ಲಾಡನ್ಗಿಂತಲೂ ಕೂಡ ನಿರ್ಭಾಗ್ಯ ನಾನು, ಸದ್ದಾಂ ಹುಸೇನ್ಗಿಂತಲೂ ಕೂಡ ನಿರ್ಭಾಗ್ಯ, ವೀರಪ್ಪನಿಗಿಂತಲೂ ಕೂಡ ನಿರ್ಭಾಗ್ಯ ನಾನು. ಎಲ್ಲ ಮನುಷ್ಯರು ಯಾಕೆ? ಅವರಾದರೂ ಈ ಅವರಾದರೂ ಏನೋ ತಿಳಿದ ನಾನು ಗೊತ್ತಿದ್ದು ಪಾಪ ಮಾಡಿದ್ರೆ, ತಿಳಿದು ತಪ್ಪು ಮಾಡಿದ್ರೆ ಅವ್ರಿಗಿಂತಲೂ ನನ್ನ ನಿರ್ಭಾಗ್ಯ ಅಂತ ಹೇಳ್ತಾನೆ. ಸೊ ಹಾಗಾಗಿ ಕ್ರಿಸ್ತನ ಪುನರುತ್ಥಾನ ಏನ್ ಮಾಡ್ತಾ ಇದೆ ನಮಗೆ ಅಂತಂದ್ರೆ ಪಾಪದ ಬಗ್ಗೆ ಒಂದು ನೂತನವಾದಂಥ ದೃಷ್ಟಿಕೋನನ್ನ ಬೆಳಕಿಗೆ ತರ್ತಾ ಇದೆ ಅಂತ ಹೇಳ್ತಾನೆ. ರೋಮಾಪುರದವರು ಬರೆದ ಪತ್ರಿಕೆ 6ನೇ ಅಧ್ಯಾಯ 12ನೇ ವಚನದಲ್ಲಿ, ರೋಮಾಪುರದವರು ಬರೆದ ಪತ್ರಿಕೆ 6ನೇ ಅಧ್ಯಾಯ ರೋಮ 6:12. ಹೀಗಿರುವುದರಿಂದ ಸಾಯತಕ್ಕ ನಿಮ್ಮ ದೇಹದ ಮೇಲೆ ಪಾಪವನ್ನು ಆಳಗೊಡಿಸಿ ನೀವು ದೇಹದ ದುರಾಶೆಗಳಿಗೆ ಒಳಪಡಬೇಡ್ರಿ. ಇದು ಮಾತ್ರವಲ್ಲದೆ ನೀವು ನಿಮ್ಮ ಅಂಗಗಳನ್ನು ಪಾಪಕ್ಕೆ ಒಪ್ಪಿಸುವವರಾಗಿದ್ದು ದುಷ್ಟತ್ವವನ್ನು ನಡೆಸುವ ಸಾಧನಗಳಾಗ ಮಾಡಬೇಡ್ರಿ. ಯಾಕೆ? ಆದರೆ ಸತ್ತವರೊಳಗಿಂದ ನೀವು ಜೀವಿತರಾಗಿರಲಾಗಿ ನಿಮ್ಮನ್ನು ದೇವರಿಗೆ ಒಪ್ಪಿಸಿಕೊಟ್ಟು ನಿಮ್ಮ ಅಂಗಗಳನ್ನು ನೀತಿ ಕೃತ್ಯಗಳನ್ನು ನಡೆಸುವ ಸಾಧನಗಳನ್ನಾಗಿ ಆತನಿಗೆ ಸಮರ್ಪಿಸಿರಿ. ಇದು ಪಾಯಿಂಟ್. ಅಂದ್ರೆ ಪಾಪದ ಮೇಲೆ ದೃಷ್ಟಿಕೋನ ನಂದು ಬದಲಾಯಿತು. ಯಾಕೆ ಬದಲಾಯಿತು? ಕ್ರಿಸ್ತನ ಪುನರುತ್ಥಾನ. ಹಾಗಾಗಿ ಸಾಯತಕ್ಕ ಈ ದೇಹದ ಮೇಲೆ ಪಾಪನ ಆಳಗೊಳಿಸ್ಬೇಡಿ. ನಿನ್ನ ಕಣ್ಣು ನಿನ್ನನ್ನು ಟೆಂಪ್ಟ್ ಮಾಡ್ತದೆ, ಅದನ್ನ ಕಂಟ್ರೋಲ್ ಮಾಡ್ಕೋ. ನಿನ್ನ ದೇಹ ನಿನ್ನ ಯಾವುದಕ್ಕೋ ಕರ್ಕೊಂಡು ಹೋಗ್ತಾ ಇದೆ, ಅದನ್ನ ಹಿಡಿದಿಟ್ಕೋ. ಅದಕ್ಕೆ ಪೌಲ ಅಂತಾನೆ, ಇತರರನ್ನು ಹೋರಾಟಕ್ಕೆ ಕರೆದ ಮೇಲೆ ನಾನೇ ಅಯೋಗ್ಯ ನೆನೆಸಿಕೊಂಡೇನೇನೋ ಎಂಬುದಾಗಿ ನನ್ನ ಮೈಯನ್ನು ನಾನು ಏನ್ ಮಾಡ್ತೀನಿ, ನಾನು ಜಜ್ಜಿಕೊಳ್ತೀನಿ ಅಂತ ಹೇಳ್ತಾನೆ. ಜಡ್ಜಿ ಸ್ವಾಧೀನ ಮಾಡ್ಕೊಳ್ತೀನಿ ಅಂತ ಹೇಳ್ತಾನೆ. ಅಂದ್ರೆ ಇತರನ ಹೋರಾಟಕ್ಕೆ ಕರೆದ ಮೇಲೆ ಇತರಿಗೆ ನಾನು ಸರಿ ತಪ್ಪು ಹೇಳಬೇಕಾದ್ರೆ ಅವ್ರಿಗೆ ನಾನೆಲ್ಲಿ ದೋಷ ಕಾಣ್ತೇನೆ ಅಂತೇಳಿ ನನ್ನ ದೇಹದ ನಿಮಿತ್ತ ಅವರಿಗೆ ನನ್ನ ಮೇಲೆ ಆಡ್ಕೊಳ್ಳೋದಕ್ಕೆ ಆಸ್ಪದ ಆಗ್ಬಾರ್ದು ಅಂತೇಳಿ ನನ್ನ ದೇಹನ ಏನು ಮಾಡ್ತೀನಿ, ನಾನು ಜಜ್ಜಿಕೊಳ್ತಾ ಇದ್ದೀನಿ. ನಾನು ಅಂದ್ರೆ ಸುತ್ತಿಗೆ ತಗೊಂಡು ಹೊಡ್ಕೊತಾನಂತಾನ, ಸುತ್ತಿಗೆ ತಗೊಂಡು ಕೈ ಕಾಲು ತಲೆ ಇವೆಲ್ಲ ಹೊಡ್ಕೊತಾನಂತಾನ, ಹಂಗಲ್ಲ, ಜಜ್ಜಿಕೊಳ್ತೀನಿ. ಅರ್ಥ ಏನಂತಂದ್ರೆ ನನ್ನ ಕಣ್ಣು ನನ್ನನ್ನು ಪಾಪದಲ್ಲಿ ಸಿಕ್ಕಿಸುವಂಥ ಸಂದರ್ಭ ಬಂತು ಅಂತಂದ್ರೆ ಆ ಕಣ್ಣನ್ನು ನಾನು ಏನು ಮಾಡ್ತೀನಿ, ಕಿತ್ತಿ ಬಿಸಾಕ್ತೀನಿ. ಅಂದ್ರೆ ಅರ್ಥ ಏನಂತಂದ್ರೆ ಕಣ್ಣಿದ್ರೂ ಕೂಡ ಕಣ್ಣಿಲ್ಲದವನಾಗಿ ನಾನು ಜೀವನ ಮಾಡ್ತೀನಿ ಅಂತ ಅರ್ಥ. ಈ ನನ್ನ ಕಣ್ಣು ಮೋಹದ ಒಂದು ನೋಟನ್ನ ನೋಡ್ತದೆ ಅಂತಂದ್ರೆ ನಾನು ಕಣ್ಣೇ ನನಗಿಲ್ಲ ಅನ್ನೋ ರೀತಿಯಲ್ಲಿ ನಾನು ವರ್ತಿಸ್ಬೇಕು ಅಂತ ಅರ್ಥ. ಸೊ ಹಾಗಾಗಿ ಸಾಯತಕ್ಕ ನಿಮ್ಮ ದೇಹದ ಮೇಲೆ ಪಾಪನ ಆಳಗೊಡಿಸ್ಬೇಡಿ. ಪಾಪನ ಈ ದೇಹ ಕೊಟ್ಟಿರೋದು ಇವತ್ತು ದೇವರು ಕ್ರಿಸ್ತನ ಮೂಲಕ ಇವತ್ತು ನಮಗೆ ಕೊಟ್ಟಿದ್ದಾನೆ. ಈ ದೇಹನ ಕ್ರಿಸ್ತನು ಕ್ರಾಯಕ್ಕೆ ಕೊಳ್ಳಲ್ಪಟ್ಟಿದ್ದಾನೆ, ಕ್ರಿಸ್ತನ ಸ್ವರಕ್ತ ಕೊಟ್ಟು ಸಂಪಾದನೆ ಮಾಡಿಕೊಂಡಿದ್ದಾನೆ. ಈ ದೇಹದ ಮೇಲೆ ದೇವರ ಪ್ರಕಾಶವನ್ನು ಪ್ರಕಾಶಗೊಳಿಸಿ ಅಂತ ಹೇಳ್ತಾನೆ, ದೇವರ ಪ್ರಭಾವನ ಪ್ರಕಾಶಗೊಳಿಸಿ. ಹಾಗೇನೆ ಕ್ರಿಸ್ತನ ಪುನರುತ್ಥಾನ ಪಾಪದ ಬಗ್ಗೆ ನೂತನವಾದಂಥ ದೃಷ್ಟಿಕೋನ ಬರ್ತದೆ. ಪಾಪನ್ನ ಆಳಗೊಳಿಸದೆ ಏನ್ ಮಾಡ್ಬೇಕು ನೀನಂತಂದ್ರೆ ಸತ್ತವರೊಳಗಿಂದ ಜೀವಿತರಾಗಿರಲಾಗಿ ನಿಮ್ಮನ್ನು ದೇವರಿಗೆ ಒಪ್ಪಿಸಿಕೊಟ್ಟು ನಿಮ್ಮ ಅಂಗಗಳನ್ನು ನೀತಿ ಕೃತ್ಯಗಳನ್ನಾಗಿ ನಡೆಸುವ ಸಾಧನಗಳನ್ನಾಗಿ ಆತನಿಗೆ ಸಮರ್ಪಿಸಿರಿ. ಯಾಕೆಂದರೆ 14ನೇ ವಚನ ವೆರಿ ಇಂಪಾರ್ಟೆಂಟ್. ಯಾಕೆಂದರೆ ಪಾಪವು ನಿಮ್ಮ ಮೇಲೆ ಅಧಿಕಾರ ನಡೆಸದು. ಯಾಕೆ? ನೀತಿ ಕೃತ್ಯಗಳು. ನೀವು ಸತ್ತಿಂತ ಜೀವಿತರಾಗಿ ಎಬ್ಬಿಸಲ್ಪಟ್ಟಿದ್ದೀರಿ. ಇನ್ನು ಜೀವಿಸುವನು ನಾನಲ್ಲ. ಯಾರಿಗೋಸ್ಕರ ಜೀವಿಸ್ತೀನಿ? ಕ್ರಿಸ್ತನಿಗಾಗಿ ಜೀವಿಸ್ತೀನಿ ಅಂದಾಗ ಪಾಪ ನಿನ್ ಮೇಲೆ ಹೆಂಗ ಆಳ್ವಿಕೆ ಮಾಡ್ತದೆ? ಪಾಪ ಹೆಂಗ ಆಳ್ವಿಕೆ ಮಾಡ್ತದೆ ನಿನ್ ಮೇಲೆ? ಈಗ ಫಾರ್ ಎಕ್ಸಾಂಪಲ್, ಇವಾಗ ನನಗೊಂದು 20-25 ವರ್ಷ ವಯಸ್ಸು ಅಂತ ಇಟ್ಕೊಳ್ಳಿ. 25 ವರ್ಷ ವಯಸ್ಸು. ಈಗ ನನ್ನಲ್ಲಿ ಪೌರುಷತ್ವನೇ ಇಲ್ಲ. ನನ್ನಲ್ಲಿ ಪುರುಷತ್ವನೇ ಇಲ್ಲ. ಇನ್ನೂ ಅರ್ಥ ಮಾಡಿ ಹೇಳ್ಬೇಕಂದ್ರೆ ಗಂಡಸ್ತನ ಇಲ್ಲ ಅಂತ ಇಟ್ಕೊಳ್ಳಿ. ಈಗ ನನ್ನಲ್ಲಿ ಯಾರು ಹೆಣ್ಣುಮಕ್ಕಳು ಬಂದ್ರೂ ಕೂಡ ಸೇಫ್ ಆಗಿರ್ತಾರ? ಅವ್ರಿಗೇನು ಅಪಾಯ ಇರ್ತದ ನನ್ನಿಂದ? ಏನ್ ಬ್ರದರ್, ಹೆಂಗ ಅಪಾಯ ಇರ್ತದೆ ಬ್ರದರ್? ಅಲ್ಲ ಬ್ರದರ್, ಈಗ ನನ್ನಲ್ಲಿ ಪೌರುಷತ್ವ ಇಲ್ಲ, ನಾನು ನಪುಂಸಕ ಬ್ರದರ್. ಈಗ ನನ್ನ ಜೊತೆ ಒಂದು 20 ವರ್ಷದ ಹುಡುಗಿನೋ ಅಥವಾ 25 ವರ್ಷದ ಹುಡುಗಿನೋ ಯಾರೋ ಒಬ್ರು ಬಂದಿದ್ರು ಅಂತ ಇಟ್ಕೊಳ್ಳಿ, ಅವ್ರಿಗೆ ನನ್ನಿಂದ ಅಪಾಯ ಇದೆಯಾ? ನನ್ನಿಂದ ಅಪಾಯ ಇಲ್ಲ. ಅವರಿಗೆ ಅವ್ರ ತಂದೆ ತಾಯಿಗಳು ಯಾವುದೇ ಆತಂಕ ಇಲ್ದೇನೆ ನನ್ನ ಜೊತೆಗೆ ಏನು ಮಾಡೋದು, ಅವ್ರನ್ನ
ಕಳ್ಸ್ಕೊಡ್ತಾರೆ, ಪಾಪ ನೀನು ಎಲ್ಲಿಗಾರು ಕರ್ಕೊಂಡು ಹೋಗಿ ನೀನು. ಯಾಕೆ? ನನ್ನಿಂದ ಆಕೆಗೆ ಏನು ತೊಂದರೆ ಇಲ್ಲ, ನನ್ನಲ್ಲಿ ಆ ಪೌರುಷತ್ವನೇ ಇಲ್ವಲ್ಲ. ಅಂದ್ರೆ ಅರ್ಥ ಏನಂತಂದ್ರೆ, ಈಗ ಪಾಪ ನನ್ನ ಮೇಲೆ ಅಧಿಕಾರ ನಡೆಸ್ಬೇಕಂತ ಬಂದಾಗ ನಾನು ಇಲ್ವಲ್ಲ ಅಲ್ಲಿ. ಇನ್ನು ಅದು ನನ್ನ ಮೇಲೆ ಹೆಂಗೆ ಅಧಿಕಾರ ನಡೆಸ್ತದೆ? ನಾನು ಪಾಪದ ಪಾಲಿಗೆ ಸತ್ತೋಗ್ಬಿಟ್ಟಿದ್ದೀನಿ ಬ್ರದರ್, ಈಗ ಅದು ನನ್ನ ಮೇಲೆ ಬಂದು ಹೆಂಗೆ ಆಳ್ವಿಕೆ ಮಾಡ್ತದೆ? ಇಲ್ಲಲ್ಲ, ಅವನು ಇಲ್ವೇ ಇಲ್ಲ, ಅಲ್ಲಿ ಆ ವ್ಯಕ್ತಿನೇ ಇಲ್ಲ, ಅದು ನನ್ನ ಮೇಲೆ ಬಂದು ಹೆಂಗೆ ಆಳ್ವಿಕೆ ಮಾಡ್ತದೆ? ಇಲ್ಲ. ಸೊ ಹಂಗೆ ನಾನು ಪಾಪದ ಪಾಲಿಗೆ ಸತ್ಬಿಟ್ಟಿದ್ದೀನಿ ಅಂತಂದ್ರೆ ಪಾಪಕ್ಕೂ ನನಗೂ ಸಂಬಂಧನೇ ಇಲ್ಲ ಅಂತ. ನನ್ಗೆ ಆ ಪಾಪ ಬಂದು ನನ್ನ ಮೇಲೆ ಏನು ರೂಲ್ ಮಾಡ್ತದೆ? ರೂಲ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಈಗ ನಾನು ಇನ್ನೂ ಬದುಕಿದೆ ಅಂತ ಇಟ್ಕೊಳ್ಳಿ, ಅವಾಗ ಏನು ಮಾಡ್ತದೆ? ನನ್ನ ಮೇಲೆ ಬಂದು ಹಿಂಗೆ ಮುಟ್ಟಿ ನೋಡ್ತದೆ, ಅದು ಸ್ವಲ್ಪ ಟೆಂಪ್ಟ್ ಮಾಡ್ತದೆ ನನ್ನನ್ನು. ಬ್ರದರ್ ಹುಷಾರಾಗಿರ್ರಿ, ನಾನು ಒಳ್ಳೆಯವನಲ್ಲ, ಈಗ ಬೈಬಲ್ ಹಿಡ್ದಿದ್ದೀನಿ, ಒಳ್ಳೆಯವನಾಗಿದ್ದೀನಿ, ನನ್ನನ್ನು ಕೆಣಕ್ ಬಿಟ್ರೆ ಮತ್ತೆ ನೀವೇನು ಮಾಡ್ಬೇಕಾಗತ್ತೆ? ಹಳೆ ಸೈಮನ್ ನೋಡ್ಬೇಕಾಗ್ತದೆ. ಅಂದ್ರೆ ಅರ್ಥ ಏನು ಅಂತೀನಿ ಅಂತಂದ್ರೆ, ನಾನು ಇನ್ನೂ ಕೂಡ ಏನಾಗಿಲ್ಲ, ನಾನು ಸತ್ತಿಲ್ಲ, ಇನ್ನೂ ಬದುಕಿದ್ದೀನಿ ಅಂತ ಅರ್ಥ. ಅವಾಗ ಅದೇನು ಮಾಡ್ತದೆ? ನನ್ನ ಮೇಲೆ ಆಳ್ವಿಕೆ ಮಾಡ್ತದೆ, ಅದು ಆಳ್ವಿಕೆ ಮಾಡ್ತದೆ. ಅದಕ್ಕೆ ಇಲ್ಲಿ ಹೇಳ್ತಾ ಇದ್ದೇನೆ, ನಾವು ಪಾಪದ ಪಾಲಿಗೆ ಏನಾಗಿದ್ದೀವಿ, ನಾವು ಸತ್ತೋಗಿರೋದ್ರಿಂದ ಪಾಪ ನಿಮ್ಮ ಮೇಲೆ ಏನು ಮಾಡಲ್ಲ, ಅಧಿಕಾರ ನಡೆಸೋದು ಅಂತ ಹೇಳ್ತಾನೆ. ಸೊ ಇದು ಕ್ರಿಸ್ತನ ಪುನರುತ್ಥಾನ ಪಾಪದ ಬಗ್ಗೆ ನೂತನವಾದಂಥ ದೃಷ್ಟಿಕೋನ ಕೊಡ್ತದೆ. ಕ್ರಿಸ್ತನು ಸತ್ತವರೊಳಗಿಂದ ಎಬ್ಬಿಸಲ್ಪಟ್ಟಿರೋದ್ರಿಂದ ನಾನು ಕೂಡ ಒಂದಲ್ಲ ಒಂದು ದಿನ ಈ ದೇಹ ಬಿಟ್ಟರು ಕೂಡ ನಾನು ಎಬ್ಬಿಸಲ್ಪಡ್ತೀನಿ. ಇನ್ನು ಪಾಪದ ಒಂದು ಆಳ್ವಿಕೆ ನನ್ನ ಮೇಲೆ ನಡೆಯಕೂಡದು. ಯಾಕೆ ಅಂತಂದ್ರೆ ನಾನು ಎಬ್ಬಿಸಲ್ಪಡ್ತೀನಿ, ಕ್ರಿಸ್ತನು ಎಬ್ಬಿಸಲ್ಪಟ್ಟಿದ್ದಾನೆ. ಸೊ ಹಾಗಾಗಿ ಕ್ರಿಸ್ತನ ಪುನರುತ್ಥಾನ ಏನು ಮಾಡ್ತಂತಂದ್ರೆ ಪಾಪದ ಬಗ್ಗೆ ನೂತನವಾದಂಥ ದೃಷ್ಟಿಕೋನ ತಂದು ಕೊಡ್ತದೆ ಅಂತ ಹೇಳ್ತಾರೆ. ಹಾಗಾಗಿ ಕ್ರಿಸ್ತನ ಪುನರುತ್ಥಾನದ ಫಲಿತಾಂಶಗಳು. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಗಳನ್ನು ನಾವು ತಿಳ್ಕೊಳ್ಳುವಂಥ ಪ್ರಯತ್ನದಲ್ಲ ಮುಂದಕ್ಕೆ ಸಾಗೋಣ. ತಾಳ್ಮೆಯಿಂದ ಕೇಳಿದಂಥ ತಮ್ಮೆಲ್ಲರಿಗೂ ಕೂಡ ಮತ್ತೊಂದು ಸಾರಿ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ವಂದಿಸಿ ಈ ಒಂದು ಸೆಷನನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತೀನಿ. ಎಲ್ಲರೂ ನಮಸ್ಕಾರ.